ಹಾಗೆ ಈ ಸಮೀಕ್ಷೆ ಹೆಸರಲ್ಲಿ ಏನು ನಡೀತಾ ಇದೆ ಅದರಲ್ಲೂ ಒಂದಷ್ಟು ಅಸಮಾಧಾನ ಕಾಂಗ್ರೆಸ್ ಪಕ್ಷದ ಒಳಗಿಂದಲೂ ಬರ್ತಿರೋದು. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗೋದು, ಲಿಂಗಾಯತ ಸಮುದಾಯದ ಒಂದು ಸಮಾರಂಭದಲ್ಲಿ ಭಾಗಿಯಾಗೋದು, ಅದಾದ ನಂತರದಲ್ಲಿ ಪ್ರತ್ಯೇಕ ಧರ್ಮದ ಕೂಗು, ಕ್ಯಾನ್ ವಿ ಕನೆಕ್ಟ್ ಆಲ್ ದೀಸ್ ಟುಗೆದರ್ ಅಥವಾ ಎಲ್ಲವೂ ಪ್ರತ್ಯೇಕವ? ಇವತ್ತಿನ ಬೆಳಗಿನ ದಿನಪತ್ರಿಕೆಗಳಲ್ಲಿ ನಿನ್ನೆ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೆದ ಬಸವಧರ್ಮ ಅಭಿಯಾನದ ಸಮಾರೋಪ ಸಮಾರಂಭದ ಕಲಾಪಗಳನ್ನು ಓದಿದಾಗ ನನಗೆ ಗಾಬರಿ ಆಯಿತು. ಒಬ್ಬ ಲಿಂಗಾಯತನಾಗಿ 21ನೇ ಶತಮಾನದಲ್ಲಿ ನಾವು ಹೊಸ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡೋಕ್ಕೆ ಹೊರಟುಬಿಟ್ವಾ ಅಂತ. ಧರ್ಮ ಅಂದರೆ ಮನೋಧರ್ಮ. ಈ ದೇಶವನ್ನು 5000 ವರ್ಷಗಳಿಂದ ಒಗ್ಗಟ್ಟಾಗಿಟ್ಟಿರೋದೇ ಆ ಸೆಕ್ಯುಲರ್ ಮನೋಧರ್ಮ. ಅಂದರೆ ಸರ್ವಧರ್ಮ ಸಮಭಾವ, ಸಮಾನತೆ, ಸಹಿಷ್ಣುತೆ, ಸಾಮರಸ್ಯ, ಸಹಬಾಳ್ವೆ. ಆ ಹಿಂದೂ ಮನೋಧರ್ಮವೇ ನಿಜವಾದ ಸೆಕ್ಯುಲರ್ ಮನೋಧರ್ಮ. ನಾವು ಸೆಕ್ಯುಲರಿಸಮ್ನ ಬ್ರಿಟಿಷರಿಂದ ಕಲಿಬೇಕಾಗಿಲ್ಲ, ಯುರೋಪಿಯನ್ರಿಂದ ಕಲಿಬೇಕಾಗಿರಲಿಲ್ಲ. ಅದು ನಮ್ಮ ರಕ್ತಗತವಾಗಿ ಹರಿದು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಬಸವಣ್ಣವರ ಕ್ರಾಂತಿಯ ನಂತರ ಲಿಂಗಭೇದ, ಜಾತಿ ಭೇದಗಳನ್ನು ತೊಡೆದು ಹಾಕಿಬಿಟ್ಟು ಎಲ್ಲ ಪಾರಂಪರಿಕ ಕಸುಬುಗಳಲ್ಲಿ ತೊಡಗಿಕೊಂಡಿದ್ದ ತಳ ಸಮುದಾಯದವ್ರನ್ನ ಒಗ್ಗಟ್ಟಾಗಿ ಅವ್ರಿಗೆಲ್ಲ ಲಿಂಗ ದೀಕ್ಷೆ ಕೊಟ್ಟು ಸಮಾನತೆಯ ಒಂದು ಪ್ರಯೋಗ ಏನು ನಡೆಸಿದ್ರಲ್ಲ, ಆದ್ದರಿಂದ ಪ್ರೇರಿತರಾಗಿರೋ ಲಿಂಗಾಯತರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಮುಂಚೂಣಿಯಲ್ಲಿದ್ದರು. ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಕೂಡ ಉತ್ತರ ಕರ್ನಾಟಕದ ಲಿಂಗಾಯತರು ಮುಂಚೂಣಿಯಲ್ಲಿದ್ದರು. ಅಂದರೆ ಲಿಂಗಾಯತರು ಯಾವತ್ತೂ ಕೂಡ ಒಂದು ಒಗ್ಗೂಡಿಸೋ ಶಕ್ತಿಯಾಗಿಯೇ ಬೆಳೆದು ಬಂದಿದ್ದಾರೆ ಹೊರತು ಪ್ರತ್ಯೇಕತಾವಾದಕ್ಕೆ ಜೋತು ಬಿದ್ದಿಲ್ಲ. ನನಗೆ ಪ್ರತ್ಯೇಕತಾವಾದ ಅಂದ್ಕೂಡ್ಲೇ ಈ ಪಹಲ್ಗಾಮ್ ಹತ್ಯಾಕಾಂಡಕ್ಕಿಂತ 3 ದಿವಸ ಮುಂಚೆ ಪಾಕಿಸ್ತಾನದ ಸೇನಾ ದಂಡನಾಯಕ ಆಸಿಫ್ ಮುನೀರ್ ಭಾಷಣ ಮಾಡಿದ್ರಲ್ಲ, ನೀವು ಮರಿಬಾರ್ದು, ಮೊಹಮ್ಮದ್ ಅಲಿ ಜಿನ್ನಾ ಅವರ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನು ಮರಿಬಾರ್ದು, ಹಿಂದೂಗಳು ನಾವು ಎಂದೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಧರ್ಮ ಬೇರೆ, ನಮ್ಮ ಸಂಸ್ಕೃತಿ ಬೇರೆ, ನಮ್ಮ ಜೀವನ ಶೈಲಿ ಬೇರೆ, ನಮ್ಮ ಭಾಷೆ ಬೇರೆ ಇತ್ಯಾದಿಯಾಗಿ ಮಾತಾಡಿದ್ನಲ್ಲ, ಆ ಪ್ರತ್ಯೇಕತಾವಾದಿ ಸಿದ್ಧಾಂತದಿಂದ ರಾಷ್ಟ್ರವೇ ಒಡೆದೋಯ್ತು. ಈಗ ನಾವು ಮತ್ತೊಮ್ಮೆ ಪ್ರತ್ಯೇಕ ಧರ್ಮದಿಂದ ಪ್ರತ್ಯೇಕ ಧರ್ಮ ಸ್ಥಾಪನೆಯ ಕೂಗೆತ್ಬಿಟ್ಟು ಹಿಂದೂ ಧರ್ಮವನ್ನು ಒಡೆಯೋದ್ರಲ್ಲಿ ನಾನು ಒಂದು ಕಾರಣ ಹೇಳಬೇಕು. ಇದುವರೆಗೂ ನಾವು ಪಾರಂಪರಿಕವಾಗಿ ಹಿಂದೂ ಲಿಂಗಾಯತ ಅಂತ ಗುರುತಿಸ್ಕೊಳ್ತಾ ಬಂದಿದ್ವಿ. ಹಿಂದೂ ಧರ್ಮದಿಂದ ನಮಗೆ ಅಂಥ ಘೋರವಾದ ಅನ್ಯಾಯ ಏನಾಗೋಗ್ಬಿಟ್ಟಿದೆ. ಏಕೀಕರಣದ ನಂತರದ 56ರ ನಂತರದ ಇತಿಹಾಸದಲ್ಲಿ ಲಿಂಗಾಯತರಿಗೆ ಎಂದಾದರೂ ಅನ್ಯಾಯ ಆಯಿತಾ? ರಾಜಕೀಯ ಅಧಿಕಾರದಿಂದ ವಂಚಿತರಾದ್ರ, ಅಥವಾ ಸರ್ಕಾರಿ ನೌಕರಿ ಮತ್ತು ಉನ್ನತ ಶಿಕ್ಷಣಗಳ ಸ್ಥಾಪನೆ ಮತ್ತು ಅದರಲ್ಲಿ ಪ್ರವೇಶಾವಕಾಶ ಪಡೆಯೋದ್ರಲ್ಲಿ ಲಿಂಗಾಯತರು ಅನ್ನೋದು ಹಿಂದೆ ಬಿದ್ದರೆ ಉಳಿದ ಜಾತಿಗಳಿಗಿಂತ ಈ ಹಿಂದುಳಿದಿರುವಿಕೆಯ ಪೈಪೋಟಿಯಲ್ಲಿ ಒಂದು ಪ್ರಭಾವಿ ಜನಾಂಗವಾದ ಲಿಂಗಾಯತರು ನಮಗೆ ಸಾಮಾಜಿಕ ನ್ಯಾಯದ ಜವಾಬ್ದಾರಿ ನಮಗಿರಬೇಕಾಗಿತ್ತು. ಹಿಂದೂ ಧರ್ಮದಿಂದ ನಾವು ಪ್ರತ್ಯೇಕವಾಗ್ತೀವಿ ಅಂತ ಹೇಳೋದೇ ಅದೊಂದು ಪಲಾಯನವಾದ. ಯಾಕಂತಂದರೆ ಅಯ್ಯೋ ಲಿಂಗಾಯತರು ಇದ್ದಾರೆ ಅಂತಂದ್ಬಿಟ್ಟು ದಲಿತರು ಮತ್ತು ಹಿಂದುಳಿದ ವರ್ಗವ್ರಿಗೆಲ್ಲ ಒಂದು ಆತ್ಮಸ್ಥೈರ್ಯ ಇರುತ್ತೆ. ಯಾಕಂದ್ರೆ ಅವರೆಲ್ಲ ಬಸವಣ್ಣನ ಪರಂಪರೆಯಿಂದ ಬಂದಿರೋರು, ನಮ್ಮನ್ನೆಲ್ಲ ಅವ್ರಿಗೆ ರಕ್ಷಿಸ್ತಾರೆ ಅನ್ನೋ ಒಂದು ಭಾವನೆ ಅವರಲ್ಲಿ ಮೂಡಿಸ್ಬೇಕಾಗಿತ್ತು ಹೊರತು ನಾವು ಹಿಂದೂ ಧರ್ಮ ಬಿಟ್ಟು ಹೋಗ್ಬಿಡ್ತೀವಿ, ಗುಡ್ ಬಾಯ್, ನೀವು ಏನಾದರೂ ಮಾಡ್ಕೊಳ್ಳಿ, ನಾವು ಬಿಟ್ಟು ಹೋಗ್ಬಿಡ್ತೀವಿ, ನಾವು ಪ್ರತ್ಯೇಕ ಧರ್ಮ ಮಾಡ್ಕೊಳ್ತೀವಿ ಅಂತ ಹೊರಡೋದು ಅದು ಒಳ್ಳೆಯದಲ್ಲ. ತಳ ಸಮುದಾಯಗಳಿಗೆ ನಾವು ಮಾಡ್ತಿರೋ ದ್ರೋಹ ಅದು. ಪ್ರತ್ಯೇಕತಾವಾದ ಮತ್ತು ಬಸವ ಧರ್ಮ ಪರಸ್ಪರ ಹೊಂದೋದೇ ಇಲ್ಲ ಅದು. ಆಮೇಲೆ ನೋಡಿ, ಆಯಿತು ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಿದ್ವಿ ನಿಜ, ನಾವು ಕೂಡ ಶಿವನ ಆರಾಧಕರೇ. ಹಿಂದೂ ಧರ್ಮದ ಪ್ರತಿಯೊಂದು ಜಾತಿ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈಶ್ವರನ ದೇವಸ್ಥಾನಗಳು, ಈಶ್ವರನ ಎಲ್ಲರೂ ಪೂಜಿಸ್ತಾರೆ. ನಮ್ದೇನು ದೇವರು ಬೇರೆ ಅಲ್ಲ, ಪೂಜಾ ವಿಧಾನ ಸ್ವಲ್ಪ ಮಟ್ಟಿಗೆ ಬೇರೆ ಇರ್ಬೋದು, ರೀತಿ ರಿವಾಜುಗಳು ಬೇರೆ ಇರ್ಬೋದು. ಆಮೇಲೆ ಇಡೀ ದೇಶಕ್ಕೆ ಆದರ್ಶಪ್ರಾಯವಾದ ದಾಸೋಹ ಪರಂಪರೆಯನ್ನು ಕೊಟ್ಟಿರೋ ಲಿಂಗಾಯತ ಧರ್ಮ. ನಾವು ಯಾಕೆ ಪ್ರತ್ಯೇಕ ಧರ್ಮ ಆಗಬೇಕು? ನಾವು ಹಿಂದೂ ಧರ್ಮದಲ್ಲೇ ಹಿಂದೂ ಧರ್ಮದ ಆದಷ್ಟು ಸುಧಾರಣೆಗಳು ಎಲ್ಲೂ ಆಗಿಲ್ಲ, ಪರಿವರ್ತನೆಗಳು. ಆಮೇಲೆ ಹಿಂದೂ ಧರ್ಮಕ್ಕೆ ಒಂದು ವಿಚಿತ್ರವಾದ ಧಾರಣಾ ಶಕ್ತಿ ಇದೆ, ಅಸಿಮಿಲೇಟರಿ ಪವರ್. ಮುಸಲ್ಮಾನರ ಆಕ್ರಮಣ ಮಾಡಿರ್ಬೋದು, ಬ್ರಿಟಿಷರ ಆಕ್ರಮಣ ಮಾಡಿರ್ಬೋದು ದೇಶವನ್ನು, ಅದು ಏನೇ ಆದರೂ ಕೂಡ ಅದರಲ್ಲಿರೋ ವಿವಿಧ ಧರ್ಮ ಮತ್ತು ಸಂಸ್ಕೃತಿಗಳಿದ್ದ ಒಳ್ಳೆಯ ಗುಣಗಳೆಲ್ಲ ತಂದಾಗಿಸ್ಕೊಳ್ತಾ ಬಂದ್ಬಿಟ್ಟಿದೆ. ಹಿಂದೂ ಧರ್ಮ ಗಟ್ಟಿಯಾಗಿ ನಿಂತಿದೆ ಇವತ್ತು. 21ನೇ ಶತಮಾನದ ತಂತ್ರಜ್ಞಾನದ ಯುಗದಲ್ಲಿ ನಾವು ಪ್ರತ್ಯೇಕ ಧರ್ಮ ಮಾಡ್ತೀವಿ, ಪ್ರತ್ಯೇಕ ಜಾತಿ ಮಾಡ್ತೀವಿ ಅಂತ ಹೊರಡೋದು, ಮೀಸಲಾತಿಗೋಸ್ಕರ ಪ್ರತ್ಯೇಕ ಧರ್ಮ ಅನ್ನೋ ಆ ಪರಿಕಲ್ಪನೆ ನಮಗೆ ಗಾಬರಿ ಬಡಿಸಿದೆ. ಜೊತೆಗೆ ಇವತ್ತು ಜಾತಿ ಗಣತಿ ಪ್ರಕ್ರಿಯೆ ಇನ್ನೂ ಮುಕ್ಕಾಲು ಪಾಡು ನಡೆದಿದೆ. ಅದು ಬೆಂಗಳೂರಲ್ಲಿ ನಿನ್ನೆಂದಿನ 2-3 ದಿವಸದಿಂದ ಶುರುವಾಯಿತು. ಈ ಸಮೀಕ್ಷೆ ನಡೆದಿರುವಾಗ ಈ ಜಾತಿ ಸಮಾವೇಶ ಮಾಡಬಾರ್ದಾಗಿತ್ತು. ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳೋದಕ್ಕೆ ನಿರಾಕರಿಸಬೇಕಾಗಿತ್ತು. ನೀವು ಬೇಕಾದ್ರೆ ನೀವು ಸ್ವಾಮೀಜಿಗಳು ಸಮಾವೇಶ ಮಾಡ್ಕೊಳ್ಳಿ. ಆಮೇಲೆ ಪ್ರತ್ಯೇಕ ಧರ್ಮ ಸ್ಥಾಪನೆಗೆ ಒಂದು ಧಾರ್ಮಿಕ ಕಾರಣಗಳು, ಆಧ್ಯಾತ್ಮಿಕ ಕಾರಣಗಳು, ತತ್ವಜ್ಞಾನ ಆಧಾರಿತ ಕಾರಣಗಳು ಇರಬೇಕು ಹೊರತು ರಾಜಕೀಯ ಕಾರಣಗಳು ಇರಬಾರ್ದು. ಇಲ್ಲಿ ಹೆಚ್ಚಾಗಿ ರಾಜಕೀಯ ಕಾರಣನೇ ಕಾಣಿಸ್ತಿದ್ಯಾ ಅಂತ ಹೇಳಿ ಅದ್ರ ಬಗ್ಗೆ ಮತ್ತಷ್ಟು ಇನ್ ಡೀಟೇಲ್ ಆಗಿ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ ಸರ್. ರಘು ದೊಡ್ಡೇರಿ ಅವರೇ, ಲಿಂಗಾಯತ ಸಮುದಾಯವನ್ನ ಗೊಂದಲಕ್ಕೆ ದೂಡಿರೋದೇ ಕಾಂಗ್ರೆಸ್ ಪಕ್ಷ ಅನ್ನೋ ಅಪವಾದ, ಆರೋಪ ವಿರೋಧ ಪಕ್ಷ ಬಿಜೆಪಿಯಿಂದಲೂ ಕೇಳೋಕೆ ಸಿಗ್ತಾ ಇದೆ. ಹಾಗೆ ಕೆಲವರು ಈ ಪ್ರತ್ಯೇಕ ಧರ್ಮದ ಗೋಜ್ಲೇ ಬೇಡ, ನಾವೆಲ್ಲರೂ ಹಿಂದೂ ಅಂತ ಕರೆಸ್ಕೊಳ್ತಾ ಇರುವ ಲಿಂಗಾಯತ ಸಮುದಾಯದವರು ಕೂಡ ಹೇಳ್ತಿದ್ದಾರೆ, ಹಿಂದೊಮ್ಮೆ ಇಂಥದ್ದೇ ಪ್ರಯತ್ನ ಮಾಡ್ಲಿಕ್ಕೆ ಹೋದ್ರು, ಸಿದ್ದರಾಮಯ್ಯನವರು ಕೈಗೆ ಸುಟ್ಕೊಂಡ್ರು. ಈಗ ಹಿಂಗೆ ಲಿಂಗಾಯತರನ್ನೇ ಒಡೆಯುವ ಮೂಲಕ, ಹಿಂದೂಗಳನ್ನ ಒಡೆಯುವ ಮೂಲಕ ಒಂದು ಶ್ರೇಷ್ಠವಾದ ಸಂಸ್ಕೃತಿಯನ್ನ ಹಾಳು ಮಾಡೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರು. ಹೀಗೊಂದು ಅಪವಾದ ಕೇಳೋಕೆ ಸಿಗ್ತಿದೆ.
ಸ್ಮಿತಾ, ಒಂದು ವಿಚಾರ ದಯವಿಟ್ಟು ಹೇಳ್ತೇನೆ. ಇವಾಗ ತಮ್ಮ ಹೆಸರು ಸ್ಮಿತಾ ಅಂತ ಇದೆ. ಸ್ಮಿತಾನ್ ಬಂದ್ಬಿಟ್ಟು ಏನಾದ್ರು ಮೋನಿಕಾ ಅಂತ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಇಟ್ಕೋತೀರಾ ನೀವು? ಸೊ ಅದೇ ರೀತಿ ಅದಕ್ಕೆ ಕಾರಣ ಅಲ್ಲ, ಇದ್ದು, ಕೇಳಿಸ್ಕೊಳ್ಳಿ, ಸಂದರ್ಭ ಇದ್ದು, ಇಡಬೇಕಾದ ಅನಿವಾರ್ಯತೆ ಅವಶ್ಯಕತೆ ಇದ್ದು ಅದರಿಂದ ಲಾಭ ಆಗುತ್ತೆ ಅಂದ್ರೆ ಎಂಥವ್ರಾದ್ರೂ ಯೋಚನೆ ಮಾಡ್ತಾರೆ ಸರ್. ಸ್ಮಿತಾ ಆದ್ರೂ ಅಷ್ಟೇ, ಮೋನಿಕಾ ಆದ್ರೂ ಅಷ್ಟೇ. ಹಾಗಾಗಿ ನೋಡಿ, ನಾನೇ ಈ ವಿಚಾರವನ್ನು ಹೇಳಿದೆ ಅಂತ ಹೇಳಿದ್ರೆ, ಸೊ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿಗಳು, 7 ಕೋಟಿ ಕನ್ನಡಿಗರ ಅಭಿಲಾಷೆಯನ್ನ ಮತ್ತೆ 7 ಕೋಟಿ ಕನ್ನಡಿಗರ ಅಭಿವೃದ್ಧಿಯನ್ನು ಮಾತ್ರ ಕೆಲಸ ಮಾಡ್ತೇವೆ ಹೊರತು ಯಾವುದೇ ಧರ್ಮ, ಭಾಷೆ, ಜಾತಿಯಲ್ಲಿ ನಮಗೆ ಸಂಬಂಧ ಇಲ್ಲ. ಅದನ್ನು ನಾವು, ಅದು ವೈಯಕ್ತಿಕ, ಯಾವುದೇ ಜನರ ನಾಯಕರುಗಳು ಅವರ ವೈಯಕ್ತಿಕ ರಾಜಕೀಯ ನಾಯಕರು ಇರಬಹುದು, ಕಾಂಗ್ರೆಸ್ ಮತ್ತು ಬಿಜೆಪಿ JDS ಅಲ್ಲಿ ಇರಬಹುದು. ಆದರೆ ಅವರು ವೈಯಕ್ತಿಕವಾಗಿ ಭಾಷೆ ಏನು, ಧರ್ಮ ಏನಿದೆ, ಧರ್ಮ, ಭಾಷೆ, ಜಾತಿ, ಅದು ಅವರ ವೈಯಕ್ತಿಕ. ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಹೇಳಿ ಅವ್ರು ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯವರು ಹೇಳಿಲ್ಲ ಅಂತ ಹೇಳಿ ಅದನ್ನು ಬದಲಾವಣೆ ಮಾಡೋದಿಲ್ಲ. ಸೊ ಹಾಗಾಗಿ ಅವ್ರವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ಮೂಲವಾಗಿ ಯಾವ್ದು ಬಂದಿರ್ತದೆ ಅದನ್ನು ಅವರು ಇಟ್ಕೊಳ್ತಾರೆ. ಆತುರವಾಗಿ ಸಮೀಕ್ಷೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಈ ಸಮೀಕ್ಷೆ ಶುರುವಾದ ಕಾರಣಕ್ಕೇನೆ ಲಿಂಗಾಯತರು, ಅದರಲ್ಲೂ ಕೆಲವರು ನಾವು ಧರ್ಮದ ಕಾಲಮ್ ನಲ್ಲಿ ಹಿಂದೂ ಅಂತ ಬರ್ಸೋದ್ ಬೇಡ, ಈ ಹಿಂದೂ ಅಂತ ಬರ್ಸೋದ್ ಬೇಡ ಅನ್ನೋದಕ್ಕೆ ಮೂಲ ಕಾರಣನೇ ಸಮೀಕ್ಷೆ. ಸಮೀಕ್ಷೆಗೆ ಮೂಲ ಕಾರಣನೇ ಸಿದ್ದರಾಮಯ್ಯನವರು. ನನ್ನ ಕಿವಿಗೆ ಬಿದ್ದಿದ್ದು ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಿ. ನೋಡಿ ಸ್ಮಿತಾ, ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತರು 7 ಜನ ಮಂತ್ರಿಗಳಿದ್ದಾರೆ, 34 ಜನ ಸಚಿವರಿದ್ದಾರೆ. ಅವರೆಲ್ಲ ಕುಳಿತುಕೊಂಡು ತೀರ್ಮಾನ ಮಾಡಿರ್ತಕ್ಕಂಥದ್ದು ಈ ಸರ್ವೆಯನ್ನು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಸಿದ್ದರಾಮಯ್ಯನವರು ಏನು ಸಿಂಗಲ್ ಆಗಿ ತೆಗೆದುಕೊಂಡ ನಿರ್ಮಾಣ ಅಲ್ಲ. ಸೊ 34 ಸಚಿವರು ಏನು ಎಂಟೈರ್ 7 ಕೋಟಿ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಏನು ಸಚಿವರಿದ್ದಾರೆ, ಎಲ್ಲಾ ಜಾತಿ, ಧರ್ಮ, ಭಾಷೆಯವರು ಕೂಡ ಇದ್ದಾರೆ. ಇಲ್ಲಿ ಎಲ್ಲಾ ಭಾಷೆ, ಧರ್ಮದವರು ಇರೋದ್ರಿಂದ ಇದೊಂದು ಯುನೀಕ್ನೆಸ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರವನ್ನ ಮನೆ ಸಿದ್ದರಾಮಯ್ಯನವರು ಬಂಕಿಸ್ತಾರೆ ಅಂತ ಯಾಕೆ ಹೇಳ್ತೀರಿ? ತಾವು ಕೂಡ ಬಿಜೆಪಿ ಅವ್ರಿಗೂ ಅವ್ರಿಗೆ ಬಹಳ ಕೆಲಸ ಇಲ್ಲ. ಯಾಕೆ ಅಂತಾರೆ, ಅವರಲ್ಲಿ ಅವರ ಮನೆ ಒಂದು 108 ಬಾಗಿಲಾಗಿದೆ. ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಮುಚ್ಚಿಡಲು ಏನ್ ಮಾಡ್ತಾರೆ ಈ ರೀತಿ ಅಂತೂ ಅಲ್ಲ. ಈ ವಿಚಾರದಲ್ಲಿ 2018ರಲ್ಲೂ ಸ್ಟ್ಯಾಂಡ್ ಕ್ಲಿಯರ್ ಇತ್ತು, ಈಗಲೂ ಕ್ಲಿಯರ್ ಇದೆ ಬಿಜೆಪಿ ಅವ್ರದ್ದು. ಮೋಹನ್ ವಿಶ್ವ ಅವರು ಈಗಲೂ ಬಿಜೆಪಿ ನಾಯಕರೇನು ಹೇಳ್ತಿರೋದು, ನಮ್ದು ಪ್ರತ್ಯೇಕ ಧರ್ಮ ಅನ್ನೋದ್ರ ಪರವಾಗಿಲ್ಲ. ನೋಡಿ, ನಾವು ಈಗಲೂ ಅಲ್ಲ, ಮುಂದೇನೂ ಅಲ್ಲ, 2013ರಲ್ಲೂ ಹೇಳಿಲ್ಲ ನಾವು. ಅವರ ಯಾವ ಧರ್ಮ ಬೇಕು ಅಂತ ಅವರು ತೀರ್ಮಾನ ಮಾಡೋದು ಸರ್ಕಾರದ ಭಾಗವಲ್ಲ. ನಾವು ಸರ್ಕಾರ ಆಗಿ ನಾವು ಇದನ್ನೇ ಧರ್ಮ ಅಂತ ಇಟ್ಕೊಳ್ಳಿ, ಇದನ್ನೇ ಜಾತಿ ಅಂತ ಇಟ್ಕೊಳ್ಳಿ ನಾವು ಹೇಳಕ್ ಬರೋದಿಲ್ಲ, ಹೇಳೋದು ಇಲ್ಲ. ಅವರಿಗೆ ಯಾವ ಧರ್ಮ, ಯಾವ ಜಾತಿ ಅವ್ರಿಗೆ ಬೇಕು ಅಂತ ಹೇಳ್ತಾರೋ, ಯಾರಿಗೆ ಕಾನೂನಾತ್ಮಕವಾಗಿ ಸೇರಿದ್ದಾರೋ ಅದನ್ನ ಅವ್ರು ಬರ್ಸ್ಕೊಳ್ತಾರೆ. ರಾಜಕೀಯವಾಗಿ ಬಿಜೆಪಿ ಅವರು ಹೇಳಿ, ಕಾಂಗ್ರೆಸ್ ಅವರು ಹೇಳಿ ಅಂತ ಬದಲಾವಣೆ ಮಾಡಕ್ ಬರೋದಿಲ್ಲ. ಅದನ್ನ ಅವ್ರು ತೀರ್ಮಾನ ಮಾಡ್ಕೊಳ್ತಾರೆ. ಸರಿ, ವೀಣಾ ಕಾಶ್ಯಪ್ಪನ್ ಅವರು ಪಂಚಮಸಾಲಿ ಮೀಸಲಾತಿ ಪರವಾಗಿ ಹೋರಾಟ ಮಾಡಿದವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಲಿಂಗಾಯತ ಸಮುದಾಯ ಈ ಸಮೀಕ್ಷೆ ಪ್ರಾರಂಭ ಆದ್ಮೇಲೆ ಗೊಂದಲದಲ್ಲಿ ಇದೆ ಅನ್ನೋ ಮಾತು ಸತ್ಯನಾ? ಇದೆ ಅನ್ನೋ ಮಾತು ಸತ್ಯ ಅನ್ನೋದಾದ್ರೆ ಈ ಗೊಂದಲಕ್ಕೆ ಕಾರಣ ಯಾರು ಅಂತ? ಖಂಡಿತವಾಗ್ಲೂ ಏನಿಲ್ಲ, ಗೊಂದಲದಲ್ಲಿ ಯಾವುದೇ ರೀತಿಯಾದಂತ ಗೊಂದಲದಲ್ಲಿಲ್ಲ. ಪ್ರತ್ಯೇಕ ಧರ್ಮ ಆಗ್ಬೇಕು ಅನ್ನುವಂತ ಒಂದು ಕೂಗಿದೆ ಹೊರತು ಲಿಂಗಾಯತ ಒಂದು ಸಮುದಾಯದವರು ನಾವು ಬೇರೆ ಬೇರೆ ವಿಚಾರಗಳನ್ನ ಒಂದು ಇಟ್ಕೊಂಡು ಗೊಂದಲದಲ್ಲಿ ಇದೀವಿ ಅನ್ನುವಂಥದ್ದು ಅದು ತಪ್ಪು ತಿಳುವಳಿಕೆ ಅಂತ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕಾ ಅಥವಾ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕಾ, ಇದು ಗೊಂದಲ ಹೌದೋ ಅಲ್ವೋ? ನೋಡಿ, ಇವತ್ತು ಹಿಂದೂ ಅಂತ ಬರ್ಸುವಂತದನ್ನ ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ಲಿಂಗಾಯತ ಅಂತ ಬರ್ಸುವಂತದನ್ನ ಕೆಲವರು ಮಾಡ್ತಾ ಇದ್ದಾರೆ. ಇದು ಅವರವರ ವಿಚಾರಕ್ಕೆ ಬಿಟ್ಟಂತದ್ದು ಆಗಿರೋದ್ರಿಂದ ವೀರಶೈವ ಲಿಂಗಾಯತ ಧರ್ಮ ಒಂದಾಗ್ಬೇಕು ಅನ್ನುವಂಥದ್ದು ಎಲ್ಲರ ನಿಲುವಿತ್ತು. ಇವತ್ತು ವಿಶೇಷವಾಗಿ ಒಂದಾದ್ರೆ ನಮ್ಮ ಒಂದು ಕ್ರಮ ಸಂಖ್ಯೆ ಆಗಿರ್ಬೋದು, ನಮ್ಮ ಬಲ ಆಗಿರ್ಬೋದು ಸಾಕಷ್ಟು ಬರುತ್ತೆ. ಇವತ್ತು ಸಂಖ್ಯಾದ ಆಧಾರಿತವಾಗಿ ಇನ್ನ ಹೆಚ್ಚಿನ ಬಲ ಬರುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದಾಗ್ಬೇಕು ಅನ್ನುವಂತ ಒಂದು ನಿಲುವು ಸಾಕಷ್ಟು ಜನದಿತ್ತು. ಇವತ್ತು ಲಿಂಗಾಯತ ಒಂದು ಧರ್ಮದಲ್ಲಿ, ಲಿಂಗಾಯತ ಒಂದು ಸಮುದಾಯದಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ. ನಮ್ಮೆಲ್ಲರ